ಎಲ್ಲ ಕೂತ್ಕೊಳ್ಳಿ. ನನ್ನ ಶಿಷ್ಯರೆಲ್ಲ ನನ್ನಲ್ಲಿ ಪಾಠ ಕೇಳುವುದಕ್ಕೆ ಬರ್ತಾರೆ. ನಮ್ಮ ಮನೆ ಯಜಮಾನರು ಮನೆಯಲ್ಲಿ ಇದ್ದಾಗ ನಾನು ಅವರಿಗೆಲ್ಲ ಪಾಠ ಮಾಡ್ತೇನೆ. ಏನೋ ನನ್ನಾಗಿ ಜೀವನದಲ್ಲಿ ಉದ್ಧಾರ ಆಗಲಿ ಅಂತ. ಪತಿವ್ರತ ಧರ್ಮದ ಬಗ್ಗೆ ನಾನೆಲ್ಲ ಪಾಠ ಗೀತ ಇತ್ಯಾದಿ ಹೆಣ್ಣು ಮಕ್ಕಳು ಆಗಿರ್ಬೋದು ಅದ್ರ ಬಗ್ಗೆ ಪಾಠ ಮಾಡೋದು. ಹಾಗೆ ಎಲ್ಲ ಪಾಠ ಕೇಳುವುದಕ್ಕೆ ಬಂದಿದ್ದಾರೆ. ನಾನು ಗುರುಗಳು ಬಂದ ತಕ್ಷಣ ಎಲ್ಲ ಯತ್ನೆಯಲ್ಲಿ ಪ್ರಾರಂಭ ಮಾಡಿದ್ರು. ಯಾರು ಹೇಳು ಬೇಡ ಅಲ್ಲೇ ಕೂತ್ಕೊಳ್ಳಿ ಅಂತ ಅರ್ಥ ಇದ್ದಿದ್ರು. ಹಾಗೆ ಅಲ್ಲೇ ಇರಲಿ. ಇವತ್ತು ಪಾಠ ಆರಂಭಿಸ್ತೇನೆ. ನಿನ್ನೆ ಎಲ್ಲಿವರೆಗೆ ಪಾಠ ಮಾಡಿದ್ದು ನನಗೆ ಇತ್ತೀಚೆಗೆ ಮರು ಹೆಚ್ಚಾಗಿ ಹೋಗಿದೆ. ನಿನ್ನೆ ಏನು ಹೇಳಿದ್ದೆ ಅಂತ ಇವತ್ತು ನೆನಪೇ ಇರುವುದಿಲ್ಲ. ಆಗ ನೆನಪು ಮಾಡಿ ಹೇಳಬೇಕಾಗ್ತದೆ. ನಿನ್ನೆ ಹೆಣ್ಣು ಮಕ್ಕಳು ಸಣ್ಣವರಿರುವಾಗ ಚಿಕ್ಕವರಿರುವಾಗ ಯಾವ ರೀತಿಯಲ್ಲಿ ಬದುಕನ್ನು ಸಾಗಿಸಬೇಕು ಅದ್ರ ಬಗ್ಗೆ ಪಾಠವನ್ನು ಮಾಡಿದ್ದೆ. ಇವತ್ತು ಪತಿವ್ರತ ಧರ್ಮದ ಬಗ್ಗೆ ಪಾಠವನ್ನು ಒಂದು ಕೆಲಸ ಮಾಡಿ. ನಾನು ಪಾಠ ಮಾಡುವಾಗ ನಿಮಗೆ ಎಲ್ಲಾದ್ರ ಬಗ್ಗೆ ಸಮಸ್ಯೆ ಬಂದರೆ ತಕ್ಷಣ ಪ್ರಶ್ನೆ ಕೇಳಿಬಿಡಿ. ಯಾಕಂದ್ರೆ ಕೊನೆಗಂದ್ರೆ ಮತ್ತೆ ನನಗೆ ನೆನಪಿರುವುದಿಲ್ಲ, ಮತ್ತೊಂದು ಬಿಡ್ತದೆ. ಹಾಗಾಗಿ ತಕ್ಷಣ ನೀವು ಕೇಳಿ ಕಟ್ಟಿಲ್ಲ, ನಾನು ಅಲ್ಲೇ ಉತ್ತರ ಹೇಳಿಬಿಡ್ತೇನೆ. ಯಾಕಂದ್ರೆ ಅಲ್ಲಿ ಎಲ್ಲದಕ್ಕೂ ಉತ್ತರ ನನಗೆ ಗೊತ್ತುಂಟು, ಆ ಪ್ರಶ್ನೆ ಬೇರೆ ಎಲ್ಲ ಹೇಳಿಬಿಡ್ತೇನೆ. ಆದಿತ್ತಾ, ಹೆಣ್ಣಾದವಳು ಬಾಲ್ಯದಲ್ಲಿರುವಾಗ ಒಳ್ಳೆಯ ರೀತಿಯಲ್ಲಿ ತಂದೆ ತಾಯಿಗಳಿಗೆ ವಿಧೇಯರಾಗಿ ಬದುಕನ್ನು ಸಾಗಿಸಬೇಕು. ಆನಂತರ ಮದುವೆ ಆದ ನಂತರದಲ್ಲಿ ಪತಿವ್ರತೆಯರಾಗಿ ಬದುಕುವುದಕ್ಕೆ ಪ್ರಯತ್ನವನ್ನು ಪಡುತ್ತೆ. ನೋಡಿ, ಒಂದು ಪ್ರಶ್ನೆ ಬಂತ ಹೌದಾ? ಅವಳು ಕೇಳ್ತಾ ಇದ್ದಾಳೆ, ಪತಿವ್ರತೆ ಆಗುವುದಕ್ಕೆ ಏನು ಬೇಕು ಅಂತ ಕೇಳ್ತಾ ಇದ್ದಾಳೆ. ಒಳ್ಳೆ ಪ್ರಶ್ನೆ. ಪತಿವ್ರತೆ ಆಗುವುದಕ್ಕೆ ಮತ್ತೆಂತ ಇಲ್ದಿದ್ರು ಗಂಡ ಅಂತ ಒಬ್ಬ ಬೇಕೇ ಬೇಕು. ನಾವು ಹೇಗೆ ಇರಲಿ ಏನೇ ಇರಲಿ ಒಟ್ಟು ಹೆಸರಿಗಾದ್ರೂ ಒಂದು ಗಂಡು ಬೇಕು. ಆಗ ಪತಿವ್ರತೆ ಆಗುವುದು ಆಗ್ತದೆ. ಪತಿಯಲ್ಲೇ ಪತಿವ್ರತೆ ಆಗುವುದು. ಹಾಗಾಗಿ ಒಂದು ಗಂಡು ಬೇಕು. ಇನ್ನು ಪತಿವ್ರತೆಯಾದವಳು ಯಾವೆಲ್ಲ ರೀತಿಯಲ್ಲಿ ತನ್ನದಂಥ ನಡೆ ನುಡಿ ಆಚಾರ ವಿಚಾರಗಳನ್ನು ಇರಿಸಿಕೊಳ್ಳಬೇಕು ಎನ್ನುವುದ್ರ ಬಗ್ಗೆ ಹೇಳ್ತೇನೆ ನಿಮಗೆ. ಬೆಳಿಗ್ಗೆ ಸೂರ್ಯ ಹುಟ್ಟುವುದು ಮುಂಚೆ ಹೇಳಬೇಕು. ಆನಂತರ ಮನೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಇದೆಲ್ಲ ಉಂಟಲ್ಲ, ಎಲ್ಲ ಮಾಡಿ ಗಂಡನನ್ನು ಬೀಳ್ಕೊಡುದು. ಗಂಡ ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಪೂರೈಸಿ ಮನೆಗೆ ಬಂದ ಆ ನಂತರದಲ್ಲಿ ಅವನನ್ನು ಕರೆದು ಕುಳ್ಳಿರಿಸಿ ಅವನ ಕಾಲಿಗೆ ನೀರು ಹಾಕಿ ಕಾಲು ತೊಳೆದು ಅದನ್ನು ತೀರ್ಥ ಅಂತ ಕುಡಿಬೇಕು. ಅದೇ ಅವಳು ಶಿಷ್ಯ ಅಂದಾಯ್ತು ಅಷ್ಟು ಬೇಗ. ಅವಳು ಯಾಕೆ ಹೇಳಿದೆ ಅಂತ ಗೊತ್ತಾಯ್ತು ನಿಮಗೆ? ನನ್ನ ಗಂಡ ಎಲ್ಲೆಲ್ಲ ತಿರುಗಾಡಿ ಬಂದಿರ್ತಾರಲ್ಲ, ಕಾಲಲ್ಲಿ ಕೊಳಕಿರ್ತದೆ ಅಂತ. ಹಾಗೆಲ್ಲ ಹೇಳಬಾರ್ದು. ಅದೆಲ್ಲ ಸೇರಿದ್ರೆ ತೀರ್ಥ ಅಂತ ಆಗೋದು, ಅದು ತೀರ್ಥ ಆಗಲ್ಲ. ಹೌದು, ನೋಡಿ, ಕೋಟಿ ತೀರ್ಥ ಈ ಲಕ್ಷ ತೀರ್ಥ ಎಲ್ಲ ಅಂತ ಹಾಗೆ ಅಂಥದ್ದೆಲ್ಲ ಸೇರಿ ಆಗ್ತದೆ. ತೀರ್ಥ ಅಂತಂದ್ರೆ ಕುಡಿಬೇಕು. ಆ ನಂತರದಲ್ಲಿ ಅವನ ಪಾದಧೂಳಿಯನ್ನು ಪ್ರಸಾದ ಅಂತ ತಲೆ ಮೇಲೆ ಇಟ್ಕೊಳ್ಬೇಕು. ಇದು ಒಳ್ಳೆ ಪ್ರಶ್ನೆ. ನೀರು ಹಾಕಿದ್ಮೇಲೆ ಧೂಳು ಎಲ್ಲಿಂದ? ಧೂಳು ಇರುವುದಿಲ್ಲ ಅಂತ ಅವಳು ಪ್ರಶ್ನೆ. ಒಳ್ಳೆ ಪ್ರಶ್ನೆ ಅವರು. ಅದಕ್ಕೆ ಬಹಳ ತಲೆ ಬಿಸಿ ಮಾಡ್ಕೊಳ್ಬಾರ್ದು. ನೀರು ಹಾಕೋ ಮೊದಲು ಸ್ವಲ್ಪ ಧೂಳು ತೆಗೆದು ಇಟ್ಕೊಂಡ್ರೆ, ನೀರು ಹಾಕಿ ತೀರ್ಥ ಕೊಡಿದ್ರೆ ಆ ಧೂಳು ತೆಗೆದು ತಲೆ ಮೇಲೆ ಹಾಕೊಂಡ್ರೆ ಸಮಸ್ಯೆ. ಎಲ್ಲ ಸಮಸ್ಯೆಗೂ ಒಳ್ಳೆ ಪರಿಹಾರ ಉಂಟು, ನಾವು ಹುಡುಕೊಳ್ಬೇಕು ಅಷ್ಟೇ. ಹಾಗೆ ಆ ರೀತಿಯಲ್ಲಿ ಧೂಳನ್ನು ಹಾಕಿ ಪ್ರಸಾದ ಅಂತ ಸ್ವೀಕರಿಸಬೇಕು. ಆ ನಂತರದಲ್ಲಿ ಗಂಡನಿಗೆ ಉಣಬಡಿಸಿ ಆ ನಂತರದಲ್ಲಿ ನಾವು ಊಟವನ್ನು ಕೇಳಿ ಅದು ಹಸುವಾದ್ರೆ ಏನು ಮಾಡಬೇಕು ಅಂತ. ಗಂಡ ಬರೋ ತಡ ಆಗಿರ್ತದೆ ಅಲ್ಲ, ಗಂಡನಿಗೆ ಊಟ ಹಾಕಿದ ಮೇಲೆ ನಾವು ಊಟ ಮಾಡಬೇಕು ಅಂದ್ರೆ ಹಸುವಾಗಿರ್ತದೆ ಅಂತ. ಊಟ ಮಾಡುವಾಗ ಇಲ್ಲೇ ಇಲ್ಲ, ಊಟ ಮಾಡಬಾರ್ದು. ಇನ್ನು ಅಷ್ಟು ಹಸುವಾಯ್ತು ಅಂತ ಸ್ವಲ್ಪ ಅವಲಕ್ಕಿ ಮೊಸರು ತಿನ್ನು ಬಿಟ್ರೆ ಊಟ ಮಾಡುವಾಗಿಲ್ಲ. ಹಾಗೆ ಆ ನಂತರದಲ್ಲಿ ನಾವು ಊಟವನ್ನು ಮಾಡಬೇಕು. ಇನ್ನು ಗಂಡ ಮಲಗಿ ನಿದ್ರಿಸಿದ ಆಮೇಲೆ ನಾವು ಮಲಗಬೇಕು. ಇದು ಒಳ್ಳೆ ಪ್ರಶ್ನೆ. ಅವಳು ಕೇಳ್ತಾಳೆ, ನನಗೆ ಮೊದಲೇ ನಿದ್ದೆ ಬಂದ್ರೆ ಏನು ಮಾಡುವುದು? ಮಲಗುವಾಗಿಲ್ಲ, ಗಂಡ ಮಲಗಿದ ಮೇಲೆ ಮಲಗಬೇಕು. ಇನ್ನು ಅಷ್ಟು ನಿದ್ದೆ ಬಂತಪ್ಪ, ಕೂತಲೇ ಬೇಕಿದ್ರೆ ಒಂದು ಸಣ್ಣ ತೂಕಡಿಕೆ ತೆಗೆ, ಮಲಗುವ ಹಾಗಿಲ್ಲ. ಕ್ರಮ ಆ ರೀತಿಯಲ್ಲಿ ಪತಿವ್ರತ ಧರ್ಮವನ್ನು ಪಾಲನೆ ಮಾಡಬೇಕು. ಇನ್ನು ಪತಿವ್ರತೆಯ ಆ ಧರ್ಮದಿಂದ ಏನೆಲ್ಲವನ್ನು ಸಾಧಿಸುವುದಕ್ಕೆ ಸಾಧ್ಯ ಅದನ್ನು ಹೇಳ್ತೇನೆ ನಿಮಗೆ. ನೋಡಿ, ಮೇಲೆ ಆಕಾಶ ಉಂಟು ಹೌದಾ? ಯಾರಾದ್ರೂ ಕಂಬ ಕೊಟ್ಟಿದ್ದಾರಂತೆ, ಆದ್ರೂ ಕೆಳಗೆ ಬರುವುದಿಲ್ಲ. ಯಾಕೆ? ಕಾರಣ ಯಾರು? ನಾನೇ. ಅದು ನಾನೇ ತಲೆ ಕೊಟ್ಟಿದ್ದು ಅಂತಲ್ಲ, ಅಂದ್ರೆ ಪತಿವ್ರತ ಧರ್ಮದ ಪ್ರಭಾವದಲ್ಲಿ ಅಲ್ಲೇ ನಿಲ್ಲಿಸಿದ್ದೇನೆ ಅದನ್ನು. ಇನ್ನು ಸಮುದ್ರ ನಿಜವಾಗಿ ಎತ್ತರದಲ್ಲುಂಟು, ಭೂಮಿ ತಗ್ನಲ್ಲುಂಟು, ಆದರೂ ಸಮುದ್ರ ಬೇರೆ ಬೇರೆ ಬರುವುದಿಲ್ಲ. ಯಾಕಾಗಿ? ಕಾರಣ ಯಾರು? ನಾನೇ. ಅಂದ್ರೆ ಅಡ್ಡ ಮಲಗಿದ್ದೇನೆ ಅಂತ ತಿಳ್ಕೊಳ್ಬೇಡಿ. ಪತಿವ್ರತ ಧರ್ಮದ ಪ್ರಭಾವದಲ್ಲಿ ನಿಲ್ಲಿಸಿದ್ದೇನೆ.
ಸೂರ್ಯಚಂದ್ರ ಪ್ರತಿನಿತ್ಯ ಒಂದು ಸ್ವಲ್ಪ ತಪ್ಪುವುದಿಲ್ಲ, ಹೌದಾ? ಕಾರಣ ಯಾರು? ನಾನೇ. ಹೀಗೆ ಈ ರೀತಿಯಲ್ಲಿ ಪ್ರಪಂಚವನ್ನು ಏನೋ ಸದ್ಯ ನಾನು ಕಾಯ್ತಾ ಇದ್ದೇನೆ. ನನಗೆ ಮುಂದೆ ತಲೆ ಬಿಸಿ ಅದೇ. ಈ ನಾನೇನೋ ಇವತ್ತು ಪ್ರಪಂಚ ಈ ರೀತಿಯೆಲ್ಲ ನಿಲ್ಲಿಸಿದ್ದೇನೆ, ಉಳಿಸಿದ್ದೇನೆ. ನಾನು ಮುಂದೆ ಹುಡುಗರು ತಯಾರಾಗ್ತಾ ಇಲ್ಲ ಅನ್ನೋದೇ ತಲೆ ಬಿಸಿ. ನಮ್ಮ ಮನೆಯವರು, ನಮ್ಮ ಯಜಮಾನ್ರು ಹೇಳೋದು, ನೀವು ಅದನ್ನೆಲ್ಲ ತಲೆಗೆ ಹಚ್ಕೊಳ್ಬೇಡ, ಈಗ ಅದನ್ನೆಲ್ಲ ಯೋಚನೆ ಮಾಡಿ ಬಹಳ ಸಪೂರಾಗಿ ಹೋದೆ ನೀನು ಅಂತ ಹೇಳೋದು. ಮೊದಲು ಹೇಗಿದ್ದೆ, ನಿಮ್ಮನ್ನು ಮೀರಿಸುವಾಗಿದ್ದೆ ನಾನು. ಏನ್ ಮಾಡುವ ಹೇಳಿ, ಎಲ್ಲ ಈಗ ಒಂದು ರೀತಿ ಮಾನಸಿಕ ಆಗಿ ಸ್ವಲ್ಪ ಇದಾಗಿಬಿಟ್ಟು ಸೋತೋದು ಆ ರೀತಿಯಲ್ಲಿ. ಇನ್ನು ಪತಿವೃತ್ತಿಯ ಕೇವಲ ಈಗ ಪತಿವೃತ್ತ ಧರ್ಮದಿಂದ ಸಾಧಿಸಬಹುದಾದದ್ದು. ಪತಿವೃತ್ತಿಯಾದವಳು ಪರಪುರುಷರನ್ನ ಕಣ್ಣೆತ್ತಿಯೂ ನೋಡಬಾರ್ದು, ನೋಡ್ಲೇಬಾರ್ದು. ನೋಡಿದ್ರೆ ಏನಾಗ್ತದೆ? ಸುಟ್ಟು ಬೂದಿಯಾಗಿ ಹೋಗ್ತಾರೆ. ಹೌದು, ಓ ನೋಡೋಳ ಪ್ರಶ್ನೆ ಬಂತು. ಎಲ್ಲಿಯಾದ್ರೂ ಅನಿವಾರ್ಯವಾಗಿ ನೋಡುವ ಸಂದರ್ಭ ಬಂದ್ರೆ ಏನ್ ಮಾಡ್ಬೇಕು ಅಂತ ಕೇಳುವುದವಳು. ಹಾಗೆ ನೋಡ್ಲೇಬೇಕು ಅಂತ ಅಂದ್ರೆ ನೇರವಾಗಿ ನೋಡುವುದಲ್ಲ, ಹೀಗೆ ಅಡ್ಡನೆ ಸ್ವಲ್ಪ ಓರಿಯಾಗಿ ನೋಡ್ಬೇಕು. ಯಾಕೆ? ಆವಾಗ ತೀಕ್ಷ್ಣತೆ ಇರುವುದಿಲ್ಲ, ಸುಟ್ಟರು ಪೂರ್ಣ ಸುಡುವುದಿಲ್ಲ, ಅರ್ಬರ್ಧ. ಹಾಗಾಗಿ ಸ್ವಲ್ಪ ಓರೆಗಳನ್ನು ನೋಡಬೇಕು. ಆ ರೀತಿಯಲ್ಲಿ ಪತಿವ್ರತ ಧರ್ಮವನ್ನು ಪಾಲನೆ ಮಾಡಬೇಕು. ಇನ್ನು ಪತಿವ್ರತೆಯರ ಉಡುಗೆ ತೊಡುಗೆ ಭೂಷಣಗಳೆಲ್ಲ ಹೇಗಿರಬೇಕು ಅದ್ರ ಬಗ್ಗೆ ನಿಮಗೆ ಹೇಳ್ತೇನೆ ನೋಡಿ. ಹೀಗೆ ಕಾಲು ಮುಚ್ಚುವ ಹಾಗೆ ಸೀರೆ ಇರಬೇಕು, ಆ ರೀತಿಯ ಸೀರೆ ನೋಡಬೇಕು. ಇನ್ನು ದೊಡ್ಡದಾದ ಮುಡಿ, ಒಳ್ಳೆ ರೀತಿಯಲ್ಲಿ ಹೂವು, ಹಾಗೆ. ಇನ್ನು ಕುಂಕುಮ ಗಾಡಿ ಚಕ್ರದ ದೊಡ್ಡಕ್ಕಿರ್ಬೇಕು. ಕೊನೆಯ ತುದಿಯಲ್ಲಿ ಕೂತವರಿಗೂ ಕಾಣಬೇಕಪ್ಪ ಅದು. ಕೆಲವರೆಲ್ಲ ಹಣೆಗೆ ಇಡ್ತಾರೆ ಅಂತ ಕಾಣುವುದೇ ಇಲ್ಲ, ಹಣೆ ಉಂಟೆ ಎಲ್ಲ ಹುಡುಕ್ಬೇಕು. ಹೀಗೆ ಅಂತ ಒಂದು ಸಣ್ಣ ಕೊಟ್ಟು ಈ ರೀತಿ ಹಾಗಲ್ಲ, ಗಾಡಿ ಚಕ್ರ ದೊಡ್ಡ ಅಮ್ಮನವ್ರು ನೆನಪು ಬರ್ಬೇಕಪ್ಪ, ಗದ್ಗೆ ಮೇಲೆ ಅಮ್ಮನವ್ರು ನೆನಪು ಬರ್ಬೇಕು. ಆ ರೀತಿಯಲ್ಲಿ ದೊಡ್ಡ ಕುಂಕುಮವನ್ನು ಇಡಬೇಕು. ಆನಂತರ ಅರಿಶಿನ ಇದೆಲ್ಲ ಹಚ್ಚಬೇಕು ಈ ರೀತಿಯಲ್ಲಿ. ಇನ್ನು ಮಾಂಗಲ್ಯ ಹೇಗುಂಟು ನೋಡಿ, 3 ಜನ ಜೋತ್ ಬಿದ್ರು ಹರಿಲಿಕ್ಕಿಲ್ಲ. ನಾನೆಲ್ಲ ಹೆಣ್ಮಕ್ಳನ್ನು ಹೇಳುವುದಿಷ್ಟೇ, ಗಂಡನಿಗೆ ಕಾಟ ಕೊಟ್ಟಾದ್ರೂ ಸರಿ, ಒಂದು 4 ತೊರೆ ಹೆಚ್ಚಿಗೆ ಹಾಕಿಯಾದ್ರೂ ಸರಿ, ಮಾಡಿಕೊಳ್ಳಿ. ಅಲ್ಲ, ಗಂಡಸರಿಗೆ ಬೇಸರ ಆಗ್ಬೋದು, ಆ ಪ್ರಶ್ನೆ ಬೇರೆ. ಆದ್ರೆ ಹೆಂಗಸರಿಗೆ ನಾನು ಹೇಳುವುದಿಷ್ಟೇ. ಯಾಕೆ? ಇದು ಎಷ್ಟೆಷ್ಟು ಗಟ್ಟಿ ಉಂಟು ಅಷ್ಟೆಷ್ಟು ಗಂಡಸನ ಆಯುಷ್ಯ ಗಟ್ಟಿ ಇರ್ತದೆ. 4 ತೊರೆ ಹೆಚ್ಚಾದ್ರು ಈಗ ಬಹಳ ಕಷ್ಟ, ಆ ಪ್ರಶ್ನೆ ಬೇರೆ. ಇದನ್ನು ಮಾಡಿಸೋ ಸಹ ಇಲ್ಲ, ಅದ್ರ ಮಾರುವವರಿದ್ದಾರೆ ಅಂದ್ರೆ ಆ ಕಡೆ ನೋಡುವುದೂ ಇಲ್ಲ ಕೆಲವರು. ಆ ರೀತಿಯಾಗಿದೆ ಪರಿಸ್ಥಿತಿ. ಹೀಗೆ ಆ ರೀತಿಯಲ್ಲಿ ನಮ್ಮದಾದ ಆಚಾರ ವಿಚಾರಗಳನ್ನು ಇರಿಸಿಕೊಳ್ಬೇಕು. ಆದ್ರೆ ಏನ್ ಮಾಡುವ ಹೇಳಿ, ಕೆಲವೊಮ್ಮೆ ಆಗಿ ಹೋಗ್ತದೆ, ಆಗುವುದಿಲ್ಲ ಅಂತಲ್ಲ. ಪತಿವ್ರತೆ ಆ ಪ್ರಭಾವದಿಂದ ಕೆಲವೆಲ್ಲ ಸುಟ್ಟು ಹೋಗುವುದಿಲ್ಲ ಉಂಟೆ. ನೀವು ನಮ್ಮನೆ ಹಿಂದೆ ಬನ್ನಿ, ಹೋಯ್ ನಮ್ಮನೆ ಹಿಂದೆ ಬನ್ನಿ, ಒಮ್ಮೆ ತಪ್ಪು ತಿಳ್ಕೊಬೇಡಿ. ಹಿಂದೆ ಬನ್ನಿ, ಎಷ್ಟು ದೊಡ್ಡ ಬೂದಿ ರಾಶಿ ಉಂಟು ನೋಡಿ. ಕೆಲವೆಲ್ಲ ಬೂದಿ ಅಲ್ಲ ಅದು, ಎಲ್ಲ ನಾನು ಹೀಗೆ ಆಕಸ್ಮಿಕವಾಗಿ ನೋಡಿದಾಗ ಸುಟ್ಟು ಹೋದವರು ಬೂದಿ ಅದು. ಹೌದು, ಒಂದು ಗಾಡಿಗೆ ಹೇಳ್ಬೇಕು ಅಂತ ಎಲ್ಲರೂ ಹೋಯ್ದ ಅಷ್ಟು ಬೂದಿ ರಾಶಿ ಉಂಟು. ಈ ರೀತಿಯಲ್ಲಿ ಪತಿವ್ರತ ಧರ್ಮವನ್ನು ನಾನು ಆಚರಣೆ ಮಾಡ್ಕೊಂಡು ಬಂದಿದ್ದೇನೆ. ಸಾಕು, ಇವತ್ತು ಪಾಠ ಮಾಡಿದ್ದು. ಇನ್ನು ಕೆಲವೆಲ್ಲ ವಿಷಯ ಹೇಳಲಿಕ್ಕಿತ್ತು, ಇನ್ನು ಇಲ್ಲೇ ಹೊತ್ತಾಗಿ ಹೋಯ್ತು. ಪಾಪ ಯಾರ್ಯಾರಿಗೆ ಹಸುವಾಯ್ತು ಅಂತ ಕತೆ ಗೊತ್ತಿಲ್ಲ. ಹಾಗಾಗಿ ನೀವು ಇವತ್ತು ಹೋಗಿ ನಾಳೆ ಮತ್ತೆ ಬನ್ನಿ, ನಾಳೆ ಎಲ್ಲ ಪಾಠವನ್ನು ಮುಂದುವರಿಸ್ತೇನೆ, ಆಯ್ತಾ?